ಸಾಹೇಬ ಅಲ್ಲಿ ಎಳೆ ಬದ್ದೆ ಅಲ್ಲಿ ಒಡ್ಡಿ ಮೇಲೆ ಹೇಳ್ತಾರು ಇಲ್ಲಿ ಒಳಗೆ ಹೋಗಲ್ಲ. ಒಂದು 10 ಲಕ್ಷ ಆದರೆ ಯಜಮಾನ್ರಿ ಈ ಕಬ್ಬು ಸುಡಕ್ಕೆ ಕಾರಣ ಏನು, ಯಾಕೆ ಸುಡ್ತ್ರಿ? ಸುಡಕ್ಕೆ ಕಾರಣ ಗೊತ್ತಿಲ್ರಿ. ಇದು ಸೆಪ್ಟೆಂಬರ್ ನಾಲ್ಕು ಕಡಿಯೋದಿತ್ತು ರೀ. ಸೆಪ್ಟೆಂಬರ್ಲಿದ್ದ ಅಡ್ಡಾಡ್ತೀವಿ ಒಂದು ಬ್ಯಾಚ್ ಹಾಕ್ಯಾರ, ಒಂದು ಬ್ಯಾಚ್ಲಿದ್ದ ಹಂಗೆ ಅದು ನಡ್ಬರ್ಕ ಒಂದು ಬ್ಯಾಚ್ ಹೊಡಿತಿಲ್ಲ ಒಂದು ತಿಂಗಳು. ಆಮೇಲೆ ಒಂದು ಬ್ಯಾಚ್ ಹಾಕ್ಯಾರ. ಯಾವಾಗಾರ ನೋಡಲಿ 10 ಬ್ಯಾಚ್ ಹಾಕ್ತೀವಿ, 8 ಬ್ಯಾಚ್ ಹಾಕ್ತೀವಿ ಹೇಳ್ಕೊಂತಾನೆ ಬಂದಿರಿ. ಈಗ ಈ ಸುಡೋಕೆ ಕಾರಣನೇ ಆಗ್ತಿದ್ದಿಲ್ಲ. 4 ತಿಂಗಳ ಮುಂದೆ ಕಡ್ದಿದ್ರು ನಮ್ಮದು. ಕಾರಣ ಯಾರು ಅಂದ್ರೆ ಈಗ ಫ್ಯಾಕ್ಟ್ರಿ ಆಗ್ತಾರೆ ರೀ. ಕಾರಣ ಫ್ಯಾಕ್ಟ್ರಿ ಇಲ್ಲ ಸುಡೋದು ಹೆಂಗೆ ಸುಡ್ತಿತ್ತು ಈಗ ಫ್ಯಾಕ್ಟ್ರಿ ಯಾರು ನಮ್ಮ ಟೈಮ್ ಸರಿ ಕಡ್ಕೊಂಡು ಹೋಗಿದ್ರೆ ಟೈಮ್ ಸೇರಿ ಬಂದಲ್ಲ ಹಿಂಗೆ ಆಗ್ತಿದ್ದು ಇಲ್ರಿ. ಅಸಲ ಮಾತಾಡ್ತಿದ್ದ ನೋಡೋಕೆ ಬರೋವಲ್ರಿ. ಅಸಲ ಫ್ಯಾಕ್ಟ್ರಿಗೆ ಹೋಗಿ ಎಷ್ಟೋ ಸಲ ಹೋಗಿ ನಾಳೆ ಹಾಕ್ತೀವಿ ನಾವು 2 ದಿನ ಟೈಮ್ ಕಬ್ಬು ಸುಡ್ತಲ್ಲ EGM ಮುಂಜಾನೆದ ಫೋನ್ ಮಾಡ್ಕೊತೀವಿ. ಯಾರೊಬ್ರು ಕೂಡ ಫೋನ್ ರಿಸೀವ್ ಮಾಡಿಲ್ಲ. ಮುಂಜಾನೆ ಅಂದಾಜು ಎಷ್ಟು ತಾಸು ಸುತ್ತೈತ್ರಿ ನಿಮ್ಮ ಕಬ್ಬು? 6 ತಾಸು ಇರ್ತೈತಿ. 6 ತಾಸು ಕಬ್ಬು. 6 ತಾಸು ಕಬ್ಬು ಆದ್ರೆ ಅವರು ಸಿಬ್ಬಂದಿ ಅವ್ರು ಬಂದಾರ, ಆರ್ತಿರು ಕೂಡ ಬರ್ಲಿದ್ದು. ಇವರೆಲ್ಲರೂ ಬಂದಾರ, ಇವರೆಲ್ಲರೂ ಬಂದಾರ. ಯಾಕೆಲ್ಲ ಆಗಲಿದ್ದು ಬರಲಿಲ್ಲ. ಜವಾಬ್ದಾರಿ ಯಾರಂತೇಳಿ ಫ್ಯಾಕ್ಟ್ರಿ ಫ್ಯಾಕ್ಟ್ರಿ ಜವಾಬ್ದಾರಿ ನೇರ ಹೊಣೆ ಫ್ಯಾಕ್ಟ್ರಿ ಇರ್ತಾರೆ. ಇದು ನಿಮ್ದು ಕಬ್ಬು ಎಷ್ಟು ಎಕರೆ ಐತ್ರಿ ಈಗ ಟೋಟಲ್? ಇದು 40 ಎಕರೆಗೆ 8 ಎಕರೆ ಕಡಿದ್ರಿ. 30 ಎಕರೆ ಕಬ್ಬು ಸುತ್ತೈತೆ. ಆದ್ದರಿಂದ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು, ಮಾನ್ಯ ಜಿಲ್ಲಾಧಿಕಾರಿಗಳು ಹಾಗೂ ಕೃಷಿ ಸಚಿವರು, ತಾಲೂಕು ದಂಡಾಧಿಕಾರಿಗಳು ಈ ನಷ್ಟವಾದ ರೈತರಿಗೆ ಶೀಘ್ರವಾಗಿ ಪರಿಹಾರ ದೊರಕಿಸಬೇಕಾಗಿ ಈ ಬಿದರಳ್ಳಿ ಗ್ರಾಮಸ್ಥರ ಎಲ್ಲ ರೈತರು ಈ ಮೂಲಕ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತಿದ್ದೇವೆ.